ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಪುಷ್ ಡೌನ್ ಆಟೋಮೇಟಾವನ್ನ ಕನ್ಸ್ಟ್ರಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಇದು ಪಾರ್ಟ್ 2 ಪಾರ್ಟ್ 1 ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅವ್ರೇನು ಹೇಳಿದ್ದಾರೆ, ಒಂದು ಲ್ಯಾಂಗ್ವೇಜ್ ಅನ್ನ ಕೊಟ್ಟಿದ್ದಾರೆ. ಆ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಪುಷ್ ಡೌನ್ ಆಟೋಮೇಟಾವನ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಏನು ಲ್ಯಾಂಗ್ವೇಜ್? a⁴n b⁴n. ಸೊ ಈ ಲ್ಯಾಂಗ್ವೇಜ್ ಅನ್ನ ನಾವು ಏನ್ ಮಾಡೋಣ, ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ಎನ್ ಏನಿದೆ ಅದು ವೇರಿಯಬಲ್, ಎನ್ ಏನಿದೆ ಅದು ವೇರಿಯಬಲ್. ಸೊ ಯಾವ ರೀತಿ ವೇರಿ ಆಗ್ಬೋದು? ಎನ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಸೊ ಫಸ್ಟ್ ಏನ್ ಮಾಡೋಣ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಸೊ ಏನ್ ಮಾಡೋಣ 1 ಅಂತ ಕೊಡೋಣ. ಸೊ a⁴1 b⁴1. ಸೊ ಅವಾಗ ನನ್ನ ಸ್ಟ್ರಿಂಗ್ಗಳೇನಾಗುತ್ತೆ ಎ ಬಿ ಅಷ್ಟೇ. ನೆಕ್ಸ್ಟ್ ಅದೇ 2 ಕೊಟ್ಟೆ ಅಂತ ಅನ್ಕೊಳ್ಳಿ, ಯಾವುದಕ್ಕೆ? ಎನ್ ಜಾಗಕ್ಕೆ, a⁴2 b⁴2. ಸೊ ಅಂದ್ರೆ ಏನಾಗುತ್ತೆ, ಎ 2 ಸರಿ ಬಿ 2 ಸರಿ. ಅದೇನಾದ್ರೂ ಕೂಡ ನಾನು 3 ಅನ್ನ ಕೊಟ್ಟೆ ಅಂತ ಅನ್ಕೊಳ್ಳಿ, ಯಾವ ರೀತಿ? ಎ 3 ಸರಿ ಬಿ 3 ಸರಿ. ಸೊ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನ್ ಮಾಡೋಣ, ಒಂದು ಸ್ವಲ್ಪ ದೊಡ್ಡದಿರೋದನ್ನೇ ತಗೋಣ. ಸೊ ನಾನೇನ್ ಮಾಡ್ತೀನಿ, ಈ ಸ್ಟ್ರಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಸ್ಟ್ರಿಂಗ್ ಅನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಏನ್ ಮಾಡಬೇಕು, ಅದರ ಮುಂದೆ ನಾವು ಎಪ್ಸಲಾನ್ ಅಂತ ಒಂದು ಎಕ್ಸ್ಟ್ರಾವನ್ನ ಬರೀಬೇಕಾಗುತ್ತೆ. ಎಕ್ಸ್ಟ್ರಾ ಏನ್ ಬರೀಬೇಕು? ಎಪ್ಸಲಾನ್ ಅಂತ ಬರೀಬೇಕು. ಸೊ ಇವಾಗ ಏನೈತಿ, ಎಪ್ಸಲಾನ್ ವರ್ಗು ಕೂಡ ನನ್ನ ಸ್ಟ್ರಿಂಗ್ ಎಕ್ಸ್ಟೆಂಡ್ ಆಯ್ತು. ಈ ಎಕ್ಸ್ಟೆಂಡ್ ಆಗಿರುವಂತಹ ಸ್ಟ್ರಿಂಗ್ ಅನ್ನ ಯೂಸ್ ಮಾಡಿಕೊಂಡು ಪಿ ಡಿ ಅನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಯಾವ ರೀತಿ? ಈಗ ಪ್ರಾಬ್ಲಮ್ ಅನ್ನ ಶುರು ಮಾಡಬೇಕಾದ್ರೆ ನಾವು ಒಂದು ಸ್ಟ್ಯಾಕ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಈ ಸ್ಟ್ಯಾಕ್ ಅನ್ನ ಯೂಸ್ ಮಾಡಿಕೊಂಡು ವ್ಯಾಲ್ಯೂಗಳನ್ನ ಫಿಲ್ ಮಾಡ್ತಾ ಮಾಡ್ತಾ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಮೊದಲಿಗೆ ನಾವು ಟ್ರಾನ್ಸಿಷನ್ಸ್ ಅನ್ನ ಬರೀಬೇಕು. ಡೋ ಆಫ್ ಮೊದಲನೇ ಸ್ಟೇಟ್ ಯಾವುದು? Q0. ಸೊ ನೀವೇನಾದ್ರೂ ತಗೋಬಹುದು, ನಾನು Q0 ಅಂತ ತಗೊಂಡಿದ್ದೀನಿ. ಯಾವುದು? ಮೊದಲನೇ ಸ್ಟೇಟ್. ಇವಾಗ ಈ ಪಿ ಡಿ ಎ ಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕಾದ್ರೆ ನೀವು ಸ್ಪೆಸಿಫೈಡ್ ನಂಬರ್ ಆಫ್ ಸ್ಟೇಟ್ಸ್ ಅಲ್ಲಿ ಮಾತ್ರ ಮಾಡಬೇಕು. ಆದ್ರೆ ಆ ಸ್ಟೇಟ್ಗಳು ಎಷ್ಟು ಬೇಕಾಗುತ್ತೆ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, ನೋಡಿ, ಮಿನಿಮಮ್ ಲೆಂತ್ ಆಫ್ ದಿ ಸ್ಟ್ರಿಂಗ್ ಏನಿತ್ತು ನನಗೆ ಎ ಮತ್ತೆ ಬಿ. ಸೊ ಮಿನಿಮಮ್ ಲೆಂತ್ ಎಷ್ಟಿತ್ತು? 2. ಸೊ n+1 ದಟ್ ಈಸ್ 2+1 3 ಸ್ಟೇಟ್ಸ್. ಸೊ ನಾನು ಮ್ಯಾಕ್ಸಿಮಮ್ 3 ಸ್ಟೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಪಿ ಡಿ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಈ ಪ್ರಾಬ್ಲಮ್ಗೆ. ಯಾವ ರೀತಿ? 3 ಸ್ಟೇಟ್. ಆ 3 ಸ್ಟೇಟ್ ಅಲ್ಲಿ ಮೊದಲನೇ ಸ್ಟೇಟ್ ಯಾವುದು? Q0, ಈ ಇನಿಷಿಯಲ್ ಸ್ಟ್ಯಾಕ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ Z0 ಆಲ್ರೆಡಿ ಇರುತ್ತೆ. ಎಲ್ಲಾ ಪಿ ಡಿ ಎ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಅಲ್ಲಿ Z0 ಆಲ್ರೆಡಿ ಸ್ಟ್ಯಾಕ್ ಅಲ್ಲಿ ಮೊದಲನೇ ಅಂದ್ರೆ ಇನಿಷಿಯಲ್ ಎಲಿಮೆಂಟ್ ಆಗಿ ಇರುತ್ತೆ. ಸೊ ಇವಾಗ ಏನ್ ಮಾಡ್ತೀನಿ, ಒಂದೊಂದನ್ನೇ ಟ್ರಾವರ್ಸ್ ಮಾಡ್ತಾ ಬರ್ತೀನಿ. ಮೊದಲನೇ ಎಲಿಮೆಂಟ್ ಯಾವುದು? ಎ. ಸೊ Z0 Q0 ಎ ಇವಾಗ ಇಲ್ಲೇನ್ ಬರೀಬೇಕು ಅಂತಂದ್ರೆ, ಈ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ? Z0. ಸೊ Z0 ನ ಬರೀತೀನಿ, ವಿಚ್ ವಿಲ್ ಬಿ ಈಕ್ವಲ್ ಟು Q0. ಅಂದ್ರೆ ಅದೇ ಸ್ಟೇಟ್ ಅನ್ನ ಯೂಸ್ ಮಾಡಬೇಕು. ಎಲ್ಲಿವರೆಗೂ ಅಂತಂದ್ರೆ ನೀವು ಎ ಕಂಪ್ಲೀಟ್ ಆಗೋವರೆಗೂ. ಅಂದ್ರೆ ಅದೇ ಒಂದು ಸ್ಟ್ರಿಂಗಿನ ಎಲಿಮೆಂಟ್ ಅನ್ನ ನೀವು ಟ್ರಾವರ್ಸ್ ಮಾಡ್ತಿದ್ರೆ ಆ ಎಲಿಮೆಂಟ್ ಮುಗಿಯೋವರೆಗೂ ಕೂಡ ಅದೇ ಸ್ಟೇಟ್ ಅಲ್ಲಿ ಇರಬೇಕು. ಸೊ Q0 ಈಗ ಏನ್ ಮಾಡಬೇಕು, ಎ ಅನ್ನ ಟ್ರಾವರ್ಸ್ ಮಾಡಿದ್ರೆ ಅಲ್ವಾ? ಸೊ ಆ ಎ ಅನ್ನ ಸ್ಟ್ಯಾಕ್ ಅಲ್ಲಿ ಬರೀತೀವಿ. ಈಗ ಸ್ಟ್ಯಾಕ್ ಅಲ್ಲಿ ಫುಲ್ ಏನಿದೆ? a_z0. ಸೊ ಒಂದೆರಡು ಬರೆಯೋಣ, ಅವಾಗ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೋ ಆಫ್, ಇವಾಗ ಏನ್ ಮಾಡ್ತಾ ಇದೀನಿ, ಎರಡನೇ ಎಗೆ ಬರ್ತೀನಿ. ಸೊ ಎರಡನೇ ಎಗೆ ಬಂದಾಗ ಅದೇ ಸ್ಟೇಟ್ ಇಲ್ಲಿ Q0 ಅದನ್ನೇ ಬರಿಬೇಕು. Q0 ಇಲ್ಲೇನಿದೆ ಅದನ್ನೇ ಇಲ್ಲಿ ಬರಿಬೇಕು. Q0 ಅಂದ್ರೆ ನಾವು ಯಾವ ಸ್ಟೇಟ್ ಅಲ್ಲಿ ಇದೀವಿ ಇವಾಗ? ಅಟ್ ಪ್ರೆಸೆಂಟ್ Q0 ಇದೀವಿ. ಯಾವ್ದನ್ನ ಟ್ರಾವರ್ಸ್ ಮಾಡ್ತಾ ಇದೀವಿ? ಎ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ? ಸ್ಮಾಲ್ ಲೆಟರ್ ಎ, ವಿಚ್ ವಿಲ್ ಬಿ ಈಕ್ವಲ್ ಟು, ಈಗ ನಾವು ಮತ್ತೆ ಹೊಸದಾಗೂ ಕೂಡ ಎ ಅನ್ನೇ ಟ್ರಾವರ್ಸ್ ಮಾಡ್ತಿರೋದ್ರಿಂದ Q0 ಇವಾಗ ಟ್ರಾವರ್ಸ್ ಮಾಡಿ ಆಯ್ತು. ಅಷ್ಟನ್ನ ಬರ್ದಾದ್ಮೇಲೆ ನಾವೇನ್ ಮಾಡಬೇಕು, ಹೊಸ ಎ ಎರಡನೇ ಅಲ್ವಾ ನಾವು ಟ್ರಾವರ್ಸ್ ಮಾಡ್ತಾ ಇರೋದು, ಅದನ್ನ ಅಪ್ಡೇಟ್ ಮಾಡಬೇಕು. ಯಾವ್ದ್ರಲ್ಲಿ? ಸ್ಟ್ಯಾಕ್ ಅಲ್ಲಿ. ಯಾವಾಗ ಅಪ್ಡೇಟ್ ಮಾಡಬೇಕು? ಇದನ್ನ ಬರ್ದಾದ್ಮೇಲೆ ನಾವು ಅಪ್ಡೇಟ್ ಮಾಡ್ಬೇಕು ಇಲ್ಲಿ. ಆಮೇಲೆ ಕೊನೆಯದಾಗಿ ಏನಿದೆ ಸ್ಟ್ಯಾಕ್ ಅಲ್ಲಿ ಅದಷ್ಟು ಬರೀಬೇಕು. a_z0. ನೆಕ್ಸ್ಟ್ ಡೋ ಆಫ್, ಇವಾಗ ಯಾವ ಸ್ಟೇಟ್ ಅಲ್ಲಿ ಇದೀವಿ? Q0 ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಸ್ಮಾಲ್ ಲೆಟರ್ ಎ, ಅಂದ್ರೆ ಅದೇ ಸ್ಟೇಟ್ ಅಲ್ಲಿ ಇರುತ್ತೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ? ಎ ಇದೆ, ವಿಚ್ ವಿಲ್ ಬಿ ಈಕ್ವಲ್ ಟು, ಮತ್ತೆ ಎ ಅನ್ನೇ ಟ್ರಾವರ್ಸ್ ಮಾಡ್ತಿರೋದ್ರಿಂದ ಅದೇ ಸ್ಟೇಟ್ ಅಲ್ಲಿ ಇರುತ್ತೆ. Q0 ಎ ಇವಾಗ ಏನ್ ಮಾಡಬೇಕು? Q0 ಬರ್ದಾಯ್ತಾ? Q0 ಬರ್ದಾದ್ಮೇಲೆ ಯಾವ್ದನ್ನ ನಾವು ಟ್ರಾವರ್ಸ್ ಮಾಡ್ತಾ ಇರೋದು? ಎ. ಮತ್ತೆ ಎ ಅನ್ನ ಸ್ಟ್ಯಾಕ್ ಅಲ್ಲಿ ಅಪ್ಡೇಟ್ ಮಾಡಿ.
ಸೊ ಇವಾಗ ಮೂರನೇ ಎ ಅನ್ನ ಟ್ರಾವರ್ಸ್ ಮಾಡಿದ್ವಿ. ಲಾಸ್ಟಿಗೆ ಈ ಸ್ಟ್ಯಾಕಲ್ ಫುಲ್ ಏನೇನಿದೆ ಅದನ್ನ ಬರೀಬೇಕು, ಎ Z0. ಸೊ ಇವಾಗ ಇಷ್ಟ ಆಯ್ತಲ್ವಾ. ನೆಕ್ಸ್ಟ್ ಎಲಿಮೆಂಟ್ ಯಾವುದು ನೋಡಿ, ಬಿ. ಸೊ ಇವಾಗ ನೆಕ್ಸ್ಟ್ ಎಲಿಮೆಂಟಿಗೆ ಹೋದ ತಕ್ಷಣ ಸ್ಟೇಟ್ ಚೇಂಜ್ ಆಗುತ್ತೆ. ಯಾವ ರೀತಿ ನೋಡಿ, ಡೋ ಆಫ್ ಇವಾಗ ಇರುವಂತ ಪ್ರೆಸೆಂಟ್ ಸ್ಟೇಟ್ ಯಾವುದು Q0, ಕಾಮ. ಇವಾಗ ನಾವು ಅಪ್ರೋಚ್ ಮಾಡಿದಂತ ಎಲಿಮೆಂಟ್ ಯಾವುದು, ಸ್ಮಾಲ್ ಲೆಟರ್ ಬಿ. ಟಾಪ್ ಆಫ್ ದಿ ಸ್ಟ್ಯಾಕಲ್ ಏನಿದೆ, ಸ್ಮಾಲ್ ಲೆಟರ್ ಎ, ವಿಚ್ ವಿಲ್ ಬಿ ಈಕ್ವಲ್ ಟು, ಈಗ ಎ ಇಂದ ಬಿ ಬರ್ತಾ ಇದೀನಿ, ಅದಕ್ಕೋಸ್ಕರ ಏನ್ ಮಾಡಬೇಕು, ಸ್ಟೇಟ್ ಅನ್ನ ಚೇಂಜ್ ಮಾಡಬೇಕು. ಸೊ Q0 ಇಂದ Q1 ಗೆ ಹೋಗ್ತೀನಿ, ಎರಡನೇ ಸ್ಟೇಟ್. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀನಿ, ನಾನು ಎರಡನೇ ಸ್ಟೇಟಿಗೆ ಬಂದ ತಕ್ಷಣ ನಾನು ಇಲ್ಲಿ ಏನಿದೆ ಅದನ್ನ ಬರಿಬಾರ್ದು. ಅಂದ್ರೆ ಕೇವಲ ನಾನು ಸ್ಟೇಟ್ ಅಲ್ಲಿ ಚೇಂಜ್ ಮಾಡ್ತೀನಿ, ಸ್ಟ್ಯಾಕ್ ಅಲ್ಲಿ ಯಾವುದೇ ಚೇಂಜ್ ಅನ್ನ ಮಾಡಲ್ಲ. ಏನು, ಸ್ಟೇಟ್ ಅಲ್ಲಿ ಚೇಂಜ್ ಮಾಡ್ತೀನಿ, ಸ್ಟ್ಯಾಕ್ ಅಲ್ಲಿ ಯಾವುದೇ ರೀತಿ ಚೇಂಜ್ ಅನ್ನ ಮಾಡಲ್ಲ. ಸೊ ಏನ್ ಮಾಡ್ತೀನಿ, ಎಪ್ಸಲಾನ್ ಅಂತ ಬರೀತೀನಿ. ಎಪ್ಸಲಾನ್ ಅಂತ ಬರೋದಾ. ಸೊ ಇವಾಗ ಎಪ್ಸಲಾನ್ ಅಂತ ಬರೆದಿದ ತಕ್ಷಣ ಏನ್ ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ಪಾಪ್ ಔಟ್ ಮಾಡಬೇಕು. ಎಪ್ಸಲಾನ್ ಅಂತ ಬರೆದ ತಕ್ಷಣ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಪಾಪ್ ಔಟ್ ಮಾಡಬೇಕು. ಇವಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಇವಾಗ ಇರುವಂತ ಕ್ವಶನ್ ಏನು, a⁴n b⁴n ಅಂದ್ರೆ ಎಷ್ಟು ನಂಬರ್ ಆಫ್ ಎ ಗಳಿರ್ತವೆ ಅಷ್ಟೇ ನಂಬರ್ ಆಫ್ ಬಿ ಗಳಿರುತ್ತೆ. ಸೊ ಅವಾಗ ಒಂದು ರೀತಿ ಸಾಲ್ವ್ ಮಾಡಬೇಕು. ಇನ್ನೊಂದು ರೀತಿ ಏನ್ ಬರುತ್ತೆ, a⁴n b⁴2n ಈ ರೀತಿ. ಅಂದ್ರೆ ಎ ಎಷ್ಟಿದೆ ಅದ್ರ 2 ಪಟ್ಟು ಬಿ ಇರುತ್ತೆ. ಆ ರೀತಿ ಚೇಂಜಸ್ ಆದಾಗ, ಅಂದ್ರೆ ಒಂದು ಲೆಂತ್ ಅಲ್ಲಿ, ಆ ಸ್ಟ್ರಿಂಗಿನ ಲೆಂತ್ ಅಲ್ಲಿ ಎ ಮತ್ತೆ ಬಿ ವ್ಯಾಲ್ಯೂಗಳ ಎಲಿಮೆಂಟ್ಗಳ ನಂಬರ್ ಚೇಂಜ್ ಆದಾಗ, ಅಂದ್ರೆ ಕಡಿಮೆ ಎ ಇರ್ಬೋದು, ಜಾಸ್ತಿ ಬಿ, ಕಡಿಮೆ ಬಿ ಅಥವಾ ಜಾಸ್ತಿ ಎ, ಆ ರೀತಿ ಆದಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಈ ರೀತಿ ಆದಾಗ ನೀವು ಈವನ್ ಮತ್ತೆ ಆಡ್ ಅಂತ ಕಂಡೀಷನ್ ಗಳನ್ನ ತಗೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಅದನ್ನ ಯಾವ ರೀತಿ ಅಂತ ಪಾರ್ಟ್ 1 ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಈ ರೀತಿ ಸೇಮ್ ಇದ್ದಾಗ ಏನ್ ಮಾಡಬೇಕು, ಅದೇ ಸ್ಟೇಟ್ ಅಲ್ಲಿ ಬಿ ಕಂಪ್ಲೀಟ್ ಆಗೋವರೆಗೂ ಕೂಡ ಅದೇ ಸ್ಟೇಟ್ ಅಲ್ಲಿ ಇರಬೇಕು. ಅಂದ್ರೆ Q1 ಸ್ಟೇಟ್ ಅಲ್ಲೇ ಇರಬೇಕು. ನೆಕ್ಸ್ಟ್ ಏನ್ ಮಾಡ್ತೀವಿ ನೋಡಿ, ಇವಾಗ a⁴n b⁴n ಅಂತ ಅಂದ್ರೆ ಏನಾಯ್ತು, ಸೇಮ್ ಇದೆ. ಅಂದ್ರೆ ಎಷ್ಟು ನಂಬರ್ ಆಫ್ ಎ ಬರುತ್ತೆ ಅಷ್ಟೇ ನಂಬರ್ ಆಫ್ ಬಿ ಬರುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೇಮ್ ಅಂದ್ರೇನು, ಸೇಮ್ ಸ್ಟೇಟ್ ಅಲ್ಲಿ ಇರ್ತೀವಿ. ನೋಡಿ ಇವಾಗ ಡೋ ಆಫ್ ಯಾವ ಸ್ಟೇಟ್ ಇದು, Q1, ಕಾಮ. ನೆಕ್ಸ್ಟ್ ಲೆಟರ್ ಯಾವ್ದನ್ನ ನಾನು ಟ್ರಾವರ್ಸ್ ಮಾಡ್ತಾ ಇರೋದು, ಎರಡನೇ ಬಿ. ಸೊ ಬಿ ಕಾಮ, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ, ಸ್ಮಾಲ್ ಲೆಟರ್ ಎ, ವಿಚ್ ವಿಲ್ ಬಿ ಈಕ್ವಲ್ ಟು, ಈಗ ಮತ್ತೆ ಬಿ ಅನ್ನ ನಾನು ಟ್ರಾವರ್ಸ್ ಮಾಡ್ತಿರೋದ್ರಿಂದ ಇಲ್ಲಿ a⁴n b⁴n ಎಷ್ಟು ಎ ಇದೆ ಅಷ್ಟೇ ಬಿ ಇದೆ. ಅವಾಗ ಏನ್ ಮಾಡ್ತೀನಿ, ಅದೇ ಸ್ಟೇಟ್ ಅನ್ನ ಬರೀತೀನಿ Q1. ಅದೇ ಏನಾದ್ರೂ ಕೂಡ a⁴n b⁴2n ಈ ರೀತಿ ಡಿಫರೆಂಟ್ ಆದಾಗ ಏನ್ ಮಾಡ್ತೀವಿ ಅಂತಂದ್ರೆ ಚೇಂಜ್ ಮಾಡ್ತೀವಿ ಸ್ಟೇಟ್ ಅನ್ನ Q2. ಆ ರೀತಿ ಬೇರೆ ಸ್ಟೇಟಿಗೆ ಹೋಗ್ತಾ ಹೋಗ್ತೀವಿ ಪ್ರತಿಯೊಂದು ಸ್ಟೆಪ್ ಅನ್ನು. ಇಲ್ಲೇನ್ ಮಾಡ್ತೀವಿ, ಸೇಮ್ ನಂಬರ್ ಆಫ್ ಎ, ಸೇಮ್ ನಂಬರ್ ಆಫ್ ಎ, ಸೇಮ್ ನಂಬರ್ ಆಫ್ ಬಿ ಇದ್ರೆ ಸೇಮ್ ಸ್ಟೇಟ್ ಅಲ್ಲಿ ಉಳಿಸ್ಕೋಬೇಕು. ಅದನ್ನ ನೆನ್ಪಿಟ್ಕೊಳ್ಳಿ. ಪಾರ್ಟ್ 1 ವಿಡಿಯೋನ ಐ ಬಟನ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಅದರಲ್ಲಿ ಡಿಫರೆಂಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. Q1 ಕಾಮ ಎಪ್ಸಲಾನ್ ಅಂತಾನೆ ಬರೀಬೇಕು. ಎಪ್ಸಲಾನ್ ಬರೆದ ತಕ್ಷಣ ಏನ್ ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕ್ ಎಲಿಮೆಂಟ್ ಅನ್ನ ಪಾಪ್ ಔಟ್ ಮಾಡಬೇಕು. ಇವಾಗ ಸ್ಟ್ಯಾಕ್ ಅಲ್ಲಿ ಏನೇನು ಉಳಿದಿದೆ, a⁴0 ಮಾತ್ರ ಉಳಿದಿದೆ. ನೆಕ್ಸ್ಟ್ ಡೋ ಆಫ್ ಯಾವ ಸ್ಟೇಟ್ ಅಲ್ಲಿ ಇರೋದು, Q1 ಕಾಮ. ಈಗ ಮೂರನೇ ಬಿ ಅನ್ನ ನಾನು ಟ್ರಾವರ್ಸ್ ಮಾಡ್ತಾ ಇದ್ದೀನಿ. ಸೊ ಬಿ ಕಾಮ ಎ, ವಿಚ್ ವಿಲ್ ಬಿ ಈಕ್ವಲ್ ಟು Q1 ಕಾಮ ಎಪ್ಸಲಾನ್. ಸೊ ಏನ್ ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕ್ ಅನ್ನ ಅಳಿಸ್ಬೇಕು. ಈಗ ಏನಾಯ್ತು ಅಂತಂದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನೂ ಇಲ್ಲ, Z0. ನಮ್ಮ ಸ್ಟ್ರಿಂಗು ಕೂಡ ಕಂಪ್ಲೀಟ್ ಆಯ್ತು, 3A 3B ಕಂಪ್ಲೀಟ್ ಆಯ್ತು. ಇನ್ನು ಉಳಿದಿರೋಂಥದ್ದೇನು, ಎಪ್ಸಲಾನ್. ಸೊ ಇವಾಗ ಬರೀರಿ, ಡೋ ಆಫ್ ಯಾವ ಸ್ಟೇಟ್ ಅಲ್ಲಿ ಇರೋದು, Q1 ಕಾಮ, ಯಾವ್ದನ್ನ ಅಪ್ರೋಚ್ ಮಾಡ್ತಾ ಇದ್ದೀರಾ ಇವಾಗ ನೀವು, ಎಪ್ಸಲಾನ್. ಸೊ ಎಪ್ಸಲಾನ್ ಕಾಮ, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ, Z0. ಸೊ ಇವಾಗ ನೀವು ಎಪ್ಸಲಾನ್ ಅನ್ನ ಅಪ್ರೋಚ್ ಮಾಡಿದ ತಕ್ಷಣ ಮತ್ತೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಕೇವಲ ಇನಿಷಿಯಲ್ ಆಗಿ ಏನಿತ್ತು, Z0 ಇತ್ತಲ್ವಾ, ಅದು ಬಂದಾಗ ಏನ್ ಮಾಡ್ತೀರಾ ಅಂತಂದ್ರೆ ಮತ್ತೆ ಸ್ಟೇಟ್ ಅನ್ನ ಚೇಂಜ್ ಮಾಡ್ತೀರಾ Q1 ಇಂದ Q2 ಕಾಮ. ಇವಾಗ ಎರಡು ಮೆಥಡ್ ಬರುತ್ತೆ, ಯೂಸಿಂಗ್ ಸ್ಟ್ಯಾಕ್, ಎಂಟಿ ದ ಸ್ಟ್ಯಾಕ್ ಮೆಥಡ್ ಆರ್ ಫೈನಲ್ ಸ್ಟೇಟ್ ಮೆಥಡ್. ಸೊ ಫೈನಲ್ ಸ್ಟೇಟ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, Z0 ಇದೆಯಲ್ಲ ಅದೇ Z0 ನ ಇಲ್ಲಿ ಬರೀತೀವಿ. ಅದೇ ಏನಾದ್ರೂ ಎಂಟಿ ದ ಸ್ಟ್ಯಾಕ್ ಮೆಥಡ್ ಆದ್ರೆ ಈ Z0 ನ ಅಳಿಸ್ಬಿಟ್ಟು ಇಲ್ಲಿ ಎಪ್ಸಲಾನ್ ಅಂತ ಬರೀತೀವಿ. ಎಂಟಿ ದ ಸ್ಟ್ಯಾಕ್ ಆದ್ರೆ ಎಪ್ಸಲಾನ್ ಬರಿಬೇಕು, ಫೈನಲ್ ಸ್ಟೇಟ್ ಮೆಥಡ್ ಆದ್ರೆ ಏನ್ ಮಾಡಬೇಕು, Z0 ಅಂತ ಬರೀಬೇಕು. ಇವಾಗ ನಾವು ಫೈನಲ್ ಸ್ಟೇಟ್ ಮೆಥಡ್ ಅಂತ ಅನ್ಕೊಳ್ಳೋಣ. ಸೊ ಏನ್ ಮಾಡಿದೆ, Z0 ಬರುತ್ತೆ. ಸೊ ಇವಾಗ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. ಯಾಕೆ, ನಮ್ಮ ಇದ್ದಂತಹ ಫುಲ್ ಲೆಂತ್ ಸ್ಟ್ರಿಂಗ್ ಅನ್ನು ಕೂಡ ನಾವು ಟ್ರಾವರ್ಸ್ ಮಾಡಾಯ್ತು, ಎಂಟಿ ಕೂಡ ಮಾಡಿದೀವಿ. ಇದು ಫೈನಲ್ ಸ್ಟೇಟ್ ಮೆಥಡ್ ಅಲ್ಲಿ ನಾನು ಸಾಲ್ವ್ ಮಾಡಿರೋದ್ರಿಂದ Z0 ಹಾಗೆ ಉಳಿಯುತ್ತೆ.
ಇವಾಗ ಏನ್ ಮಾಡಬೇಕು, ಇಷ್ಟು ಟ್ರಾನ್ಸಿಷನ್ ಗಳನ್ನ ಯೂಸ್ ಮಾಡ್ಕೊಂಡು ನೋಡಿ, ನಾನು ಅವಾಗಲೇ ಹೇಳಿದ್ದೆ 3 ಸ್ಟೆಪ್ ಅಲ್ಲಿ ಅಂದ್ರೆ 3 ಸ್ಟೇಟ್ ಗಳನ್ನ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. Q0, Q1, Q2 ಮೂರೇ ಸ್ಟೇಟ್ ಯೂಸ್ ಮಾಡಿರೋದು. ಸೊ ಈ ರೀತಿ, ಯಾವ ರೀತಿ, ಈ ರೀತಿ ಏನು ಅಂತಂದ್ರೆ a ಪವರ್ n b ಪವರ್ n ಸೇಮ್ ನಂಬರ್ ಆಫ್ a ಸೇಮ್ ನಂಬರ್ ಆಫ್ b ಇದ್ದಾಗ ನಾವು ಈ ರೀತಿ a ಗೆ ಒಂದು ಸ್ಟೇಟ್ ಸಪರೇಟ್ ಸ್ಟೇಟ್, a ಯಾವ ಸ್ಟೇಟ್ ಅಲ್ಲಿ ಇದೆ, ಕೇವಲ Q0 ಅಲ್ಲಿ ಇದೆ. b ಬಂದ ತಕ್ಷಣ ಏನ್ ಮಾಡಿದೆ, Q1 ಗೆ ಹೋದೆ, ಫುಲ್ b Q1 ಅಲ್ಲೇ ಇದೆ. ನೆಕ್ಸ್ಟ್ ಏನ್ ಮಾಡಿದೆ, ಫುಲ್ ಸ್ಟ್ರಿಂಗ್ ಕಂಪ್ಲೀಟ್ ಆಗಿ ಎಪ್ಸಿಲಾನ್ ಗೆ ಹೋದ ತಕ್ಷಣ ಮಾತ್ರ ನಾನು ಸ್ಟೇಟ್ ಅನ್ನ ಚೇಂಜ್ ಮಾಡಿದೆ Q2 ಗೆ. ಆ ರೀತಿ ಸಾಲ್ವ್ ಮಾಡಿ ಈಸಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಇದಕ್ಕೆ PDA ಡಯಾಗ್ರಾಮ್ ಅನ್ನ ಬರೆಯೋಣ. PDA ಡಯಾಗ್ರಾಮ್ ಬರಿಬೇಕಾದ್ರೆ ಯಾವ ಯಾವ ಸ್ಟೇಟ್ ಇರೋದು ನನಗೆ, Q0, ಸೊ ದಿಸ್ ಈಸ್ ದ ಇನಿಷಿಯಲ್ ಸ್ಟೇಟ್. ನೆಕ್ಸ್ಟ್ Q1 ಇದೆ ಮತ್ತೆ Q2. ಸೊ Q2 ನನಗೆ ಫೈನಲ್ ಸ್ಟೇಟ್. ಫೈನಲ್ ಸ್ಟೇಟ್ ಆಗಿದ್ರೆ 2 ಸಲ 0 ಸುತ್ತಬೇಕು, ಅಂದ್ರೆ 2 ಸರ್ಕಲ್ ಒಳಗಡೆ ಇರಬೇಕು. ಇವಾಗ ಟ್ರಾನ್ಸಿಷನ್ ಬರೀ Q0 ಗೆ a ಮತ್ತೆ Z0 ಕೊಟ್ರೆ, Q0 ಗೆ a ಮತ್ತೆ Z0 ಕೊಟ್ರೆ ಅದೇ ಸ್ಟೇಟ್ ಹೋಗುತ್ತೆ. ಮತ್ತೆ ಫೈನಲ್ ಸ್ಟ್ಯಾಕ್ ಅಲ್ಲಿ ಏನು ಉಳಿತು, AZ. ಸೊ ಇದನ್ನ ಯಾವ ರೀತಿ ಬರಿಬೇಕು ಅಂತಂದ್ರೆ Q0 ಇಂದ Q0 ಗೆ ಹೋಗ್ತಾ ಇದೆ ಅಂದ್ರೆ ಸೆಲ್ಫ್ ಲೂಪ್. ಮತ್ತೆ a ಮತ್ತೆ Z0 ನ ಇನ್ಪುಟ್ ಆಗಿ ಕೊಟ್ರೆ, a, Z0 ನ ಇನ್ಪುಟ್ ಆಗಿ ಕೊಟ್ರೆ ನಿಮಗೆ ಸ್ಟ್ಯಾಕ್ ಅಲ್ಲಿ ಅಪ್ಡೇಟೆಡ್ ಸ್ಟ್ಯಾಕ್ ವ್ಯಾಲ್ಯೂ ಏನು ಉಳ್ಕೊಳ್ಳುತ್ತೆ, AZ0. ಅದನ್ನ ಬರಿಬೇಕು, AZ0. ನೆಕ್ಸ್ಟ್ Q0, ನೆಕ್ಸ್ಟ್ ಟ್ರಾನ್ಸಿಷನ್ Q0 ಗೆ ಹೋಗ್ತಾ ಇದೆ ಅಂದ್ರೆ ಸೆಲ್ಫ್ ಲೂಪ್. a ಮತ್ತೆ a ನ ಇನ್ಪುಟ್ ಆಗಿ ಕೊಟ್ರೆ ಸ್ಟ್ಯಾಕ್ ಅಲ್ಲಿ ಏನು ಉಳಿತು, AAZ0, a,a/AAZ0. ನೆಕ್ಸ್ಟ್ ಅದೇ Q0 ಇಂದ Q0 ಗೆ ಹೋಗ್ತಾ ಇದೆ, a ಮತ್ತೆ a ನ ಇನ್ಪುಟ್ ಕೊಟ್ಟಾಗ AAAZ0 ಬರುತ್ತೆ, a,a/AAAZ0. ನೆಕ್ಸ್ಟ್ Q0 ಇಂದ Q1 ಗೆ ಹೋಗ್ತಾ ಇದೆ. ಸೊ ಏನ್ ಮಾಡಬೇಕು, ಟ್ರಾನ್ಸಿಷನ್ ಬರೀ Q0 ಇಂದ Q1 ಗೆ. ಯಾವಾಗ b, a ನ ಇನ್ಪುಟ್ ಆಗಿ ಕೊಟ್ರೆ ಎಪ್ಸಿಲಾನ್ ಉಳ್ಕೊಂತಿದೆ, ಅಂದ್ರೆ ಏನು, ಎಪ್ಸಿಲಾನ್ ಅಂದ್ರೆ ಪಾಪ್ ಔಟ್ ಮಾಡಿದ್ವಿ ಅಂತ ಅರ್ಥ, b, a/ಎಪ್ಸಿಲಾನ್. ನೆಕ್ಸ್ಟ್ Q1 ಇಂದ Q1 ಗೆ ಹೋಗ್ತಾ ಇದೆ ಅಂದ್ರೆ ಸೆಲ್ಫ್ ಲೂಪ್ ಅನ್ನ ಬರೀಬೇಕಾಗುತ್ತೆ. Q1 ಇಂದ Q1 ಗೆ ಹೋಯ್ತು, b, a ನ ಕೊಟ್ರೆ ಎಪ್ಸಿಲಾನ್ ಅಂದ್ರೆ ಪಾಪ್ ಔಟ್ ಆಯ್ತು, b, a/ಎಪ್ಸಿಲಾನ್. ನೆಕ್ಸ್ಟ್ Q1 ಇಂದ Q1 ಗೆ, ಸೊ ಸೆಲ್ಫ್ ಲೂಪ್, b, a ಅನ್ನ ಕೊಟ್ರೆ ಎಪ್ಸಿಲಾನ್. ಸೊ ಆಲ್ರೆಡಿ ಬರ್ದಿದ್ದೀನಿ, ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ Q1 ಇಂದ Q2 ಗೆ ಹೋಗ್ತಾ ಇದೆ. ಸೊ ಏನಾಯ್ತು, ಸ್ಟ್ರೇಟ್ ಟ್ರಾನ್ಸಿಷನ್ ಆಗ್ತಾ ಇದೆ. Q1 ಇಂದ Q2 ಗೆ ಎಪ್ಸಿಲಾನ್, Z0 ನ ಕೊಟ್ರೆ, ಎಪ್ಸಿಲಾನ್, Z0 ನ ಇನ್ಪುಟ್ ಆಗಿ ಕೊಟ್ರೆ ಸ್ಟ್ಯಾಕ್ ಅಲ್ಲಿ ಏನು ಕೊನೆಯದಾಗಿ ಉಳಿಯುತ್ತೆ, Z0. ಸೊ ಇದು ಯಾವುದು, ಫೈನಲ್ ಸ್ಟೇಟ್ ಮೆಥಡ್. ಅದೇ ಏನಾದ್ರೂ ಎಂಟಿ ದ ಸ್ಟ್ಯಾಕ್ ಆಗಿದ್ದಿದ್ರೆ ಇದನ್ನ ಎಂಟಿ ಮಾಡ್ತಿದ್ದು, ಇದು ಎಪ್ಸಿಲಾನ್ ಆಗ್ತಿತ್ತು, ಅವಾಗ ಇಲ್ಲೇನಂತ ಬರೀತಾ ಇದ್ರಿ, ಎಪ್ಸಿಲಾನ್ ಅಂತ ಬರೀತಾ ಇದ್ರಿ. ಅಷ್ಟೇ, ಸಿಂಪಲ್. ಸೊ PDA ಕನ್ಸ್ಟ್ರಕ್ಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಪಾರ್ಟ್ 1 ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಇದೇ 2 ರೀತಿ ಪ್ರಾಬ್ಲಮ್ ಅನ್ನ ಕೊಡೋದು, ಮತ್ತೆ ಯಾವ ರೀತಿ ಪ್ರಾಬ್ಲಮ್ ಅನ್ನು ಕೂಡ ಈ ಟಾಪಿಕ್ ನಿಂದ ಕೊಡಲ್ಲ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.